ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಮಳೆ ನಿರೀಕ್ಷಿತ ಪ್ರಮಾಣದಲ್ಲಿ ಸುರಿಯದ ಹಿನ್ನೆಲೆ ಕೊಪ್ಪಳ ಜಿಲ್ಲೆಯ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಉತ್ತಮ ಇಳುವರಿ ನಿರೀಕ್ಷೆಯೊಂದಿಗೆ ಮರಳು ಹೊದಿಕೆ ಕೃಷಿ ಪದ್ಧತಿ ಅಳವಡಿಸಿಕೊಂಡಿದ್ದ ರೈತರು ಇದೀಗ ಬರದ ಭೀತಿಯಿಂದ ಆತಂಕಗೊಳಗಾಗಿದ್ದಾರೆ. ಯಲಬುರ್ಗಾ, ಕುಕನೂರು ಹಾಗೂ ಕೊಪ್ಪಳ ತಾಲೂಕಿನ ಹಲವು ರೈತರು ಗ್ರಾಮೀಣ ಬ್ಯಾಂಕುಗಳಿಂದ ಸಾಲ ಪಡೆದು ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಮರಳು ಹೊದಿಕೆ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾರೆ. ಬೇಸಿಗೆಯ ಅಂತ್ಯದಲ್ಲಿ ಸುರಿಯುವ ಅಕಾಲಿಕ ಮಳೆ ನೀರನ್ನು ಭೂಮಿಯಲ್ಲಿ ಸಂಗ್ರಹಿಸಿ ಮುಂಗಾರು ಆರಂಭದಲ್ಲಿ ಅಲ್ಪ ಪ್ರಮಾಣದ ಮಳೆಯಲ್ಲಿಯೇ ಹೆಸರುಕಾಳು, ಶೇಂಗಾ ಹಾಗೂ ಸೂರ್ಯಕಾಂತಿ ಬೆಳೆಗಳಲ್ಲಿ ಉತ್ತಮ ಇಳುವರಿ ಪಡೆಯುವ ಉದ್ದೇಶದಿಂದಾಗಿ ಈ ಪದ್ಧತಿಯನ್ನು ಅನುಸರಿಸಲಾಗಿತ್ತು. ಆದರೆ ಈ ವರ್ಷ ಜೂನ್ನಿಂದ ಜುಲೈ ತನಕ ಮುಂಗಾರು ಮಳೆ ಕೈಕೊಟ್ಟ ಪರಿಣಾಮ ಬೆಳೆಗಳು ಒಣಗುವ ಸ್ಥಿತಿ ನಿರ್ಮಾಣವಾಗಿದೆ. ಮತ್ತೊಂದು ಕಡೆ ಅತಿಯಾಗಿ ಮಳೆ ಬಂದರೂ ಕೂಡ ಮರಳು ಹೊದಿಕೆ ಮಾಡಿದ ಜಮೀನಿನಲ್ಲಿ ನೀರು ನಿಂತು ಬೆಳೆ ಹಾನಿಯಾಗುವ ಸಾಧ್ಯತೆ ಇದೆ ಅಂತ ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಮಳೆ ಹೆಚ್ಚಾದರೂ ಕಷ್ಟ, ಕಡಿಮೆಯಾದರೂ ಕಷ್ಟ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಮಾತನಾಡಿ, ಮರಳು ಹೊದಿಕೆ ಕೃಷಿಗೆ ಮಧ್ಯಮ ಪ್ರಮಾಣದ ಮಳೆಯೇ ಸೂಕ್ತ. ಕಳೆದ ಕೆಲವು ವರ್ಷಗಳಲ್ಲಿ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದಾಗಿ ರೈತರು ಭಾರಿ ನಷ್ಟ ಅನುಭವಿಸಿದ್ದಾರೆ. ಕುಕನೂರು ಭಾಗದ ಕೆಲ ರೈತರು ಮರಳು ಹೊದಿಕೆ ಮಾಡಿದ ಜಮೀನನ್ನೇ ತಮ್ಮ ಕೈಯಾರೆ ನೇಗಿಲು ಹೊಡೆದು ಮುಚ್ಚುವ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳಿದರು. ತಾಲೂಕಿನ ಸುಮಾರು 20 ರಿಂದ 30 ಎಕರೆ ಜಮೀನು ಹೊಂದಿರುವ ಕೆಲ ರೈತರು ಮಾತ್ರ ಸಾಲ ಪಡೆದು ಈ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾರೆ. ಈ ವರ್ಷ ಮಳೆ ಕೊರತೆಯಿಂದಾಗಿ ಮುಂಗಾರು ಬೆಳೆ ಅರ್ಧದಲ್ಲೇ ಒಣಗಿದ್ದು, ಕೆಲ ರೈತರು ಹಿಂಗಾರು ಬಿತ್ತನೆಗೆ ಸಿದ್ಧತೆ ಮಾಡಲು ಉಳಿದ ಬೆಳೆಗಳನ್ನ ಹರಗಿ ನಾಶ ಮಾಡಿಸಿದ್ದಾರೆ. ಇನ್ನು ಕೆಲವು ರೈತರು ಮುಂದಿನ ಮಳೆಯ ನಿರೀಕ್ಷೆಯಲ್ಲಿ ಇದ್ದಾರೆ. ಈ ಹಿನ್ನೆಲೆ ಸರ್ಕಾರ ತಕ್ಷಣ ಬರ ಘೋಷಿಸಿ ರೈತರಿಗೆ ಪರಿಹಾರ ಕೊಡಬೇಕು. ಹಾಗೆಯೇ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಇರುವ 2 ಲಕ್ಷ ರೂಪಾಯಿ ತನಕ ಕೃಷಿ ಸಾಲವನ್ನ ಮನ್ನಾ ಮಾಡಬೇಕು. ಮರಳು ಹೊದಿಕೆ ಕೃಷಿಗಾಗಿ ಪಡೆದ ಸಾಲಕ್ಕೂ ವಿನಾಯಿತಿ ಕೊಟ್ಟು ಹೊಸದಾಗಿ ಈ ಪದ್ಧತಿಯನ್ನ ಅಳವಡಿಸಿಕೊಳ್ಳುವ ರೈತರಿಗೆ ಹೊಸ ಸಾಲ ಸೌಲಭ್ಯ ಕಲ್ಪಿಸಬೇಕು ಅಂತ ಅಂದಪ್ಪ ಕೋಳೂರ ಒತ್ತಾಯ ಮಾಡಿದ್ದಾರೆ. ಉಸಿಗಿನ ಉಸಿಗೇರಿದ ಕತಿ ಏನಂತಂದ್ರ, ಒಂದ್ ಲೆಕ್ಕಕ್ಕ ಅತಿ ಮಳೆ ಆದ್ರ ಅತಿವೃಷ್ಟಿಯಿಂದ ಹಾಳಾಗುತ್ತ. ಒಂದ್ ಲೆಕ್ಕಕ್ಕೆ ಕಡಿಮೆ ಆದ್ರೂ ಬೆಳಿ ಪೂರ್ಣ ಲಾಸ್ ಆಕತಿ. ಏನು ರೋಗ ರುಜಿ ಬಿದ್ದು ಹಾಳಾಗುತ್ತ. ಮಧ್ಯ ವರ್ಗದಲ್ಲಿ ಮಳೆ ಆದ್ರ ಮಾತ್ರ ಇಟ್ಟಿಟ್ಟು ಬೆಳಿ ಇಳುವರಿ ಬರ್ತ, ಒಳ್ಳೆ ಬೆಳುವರಿ ಬರ್ತ. ಮಳೆ ಆದ್ರ ಸತ್ಯವಾಗಿ ಭೂಮಿ ಒಳಗ ಮಳೆ ಆದ್ರೂ ದಿವಸ ಹಿಡ್ಕೊಂಡು 15 ದಿನ ತಿಂಗಳ ತನ ಅಷ್ಟೇ ಬೆಳಿ ನಿಲ್ಲುತ್ತ. ಅದು ತಿಂಗಳಾದ ಮೇಲ್ಪಟ್ಟ ಆತಂದ್ರ ಬೆಳಿ ಏನಾಗುತ್ತೆ, ಸಂಪೂರ್ಣ ಅಲ್ಲಿಂದ ಅರ್ಧಕ್ ಮರ್ಧ ಬೆಳಿ ಇರ್ತೈತಿ. ಅದ್ರಿಂದ ಲಾಸ್ ಆಗತ್ತ. ಸರ್ಕಾರ ಬರ ಅಂತ ಘೋಷಣೆ ಮಾಡಂತ ವಿಚಾರನ ಆಗಂತ ಸಂದರ್ಭ ಬರ್ತ. ಉಸಿಗಿಂದ ಏನ್ ಕಟ್ಟಿ ಆಗತ್ತಂದ್ರ ಈಗ ಲಾಭ ಆಗಲ್ಲ. ಇದಕ್ಕೆ ಈ ಉಸಿಗೆ ಇರ್ಬೇಕಾದ್ರ ಏನಂದ್ರ ಬ್ಯಾಂಕ್ನಾಗ ಲೋನ್ ಮಾಡ್ಕೊಂಡು, ಗ್ರಾಮೀಣ ಬ್ಯಾಂಕ್ನಾಗ ಲೋನ್ ಮಾಡ್ಕೊಂಡು ಇದು ಉಸಿಗೇರ್ಸ್ಯಾರ. ಉಸಿಗೇರಿದ್ರ ಲೋನ್ ಸಹಿತ ಇವತ್ತು ಕಟ್ಬಾಕಿ ಆಗ್ಯಾವ. ಯಾಕಂದ್ರೆ ಲೋನ್ ಮನ್ನಾ ಆಗಲ್ಲ, ಸಾಲ ಮನ್ನಾ ಆಗಲ್ಲ. ಅದ್ರದ್ದು ಸರ್ಕಾರ ಸಾಲ ಮನ್ನಾ ಮಾಡಂತ ವಿಚಾರ ಆಗ್ಬೇಕು, ಬರ ಘೋಷಣೆ ಮಾಡಂತ ವಿಚಾರ ಆಗ್ಬೇಕು, ಬರ ಪರಿಹಾರ ಘೋಷಣೆ ಮಾಡಿ ಬರ ಪರಿಹಾರ ಕೊಡಂತ ವಿಚಾರ ಆಗ್ಬೇಕು. ಸರ್ಕಾರ ಇದ್ ಮಾಡಿದ್ರ ಅನುಕೂಲ ಆಗತ್ತ. ರೈತ ಭಾಗದಾಗ ಏರಿದು ಬೆಳಿ ಬರ್ತಂತಾರ. ಮಳೆ ಉಸಿಗೇರಿದ ಕತಿ ಏನಂತಂದ್ರ, ಒಂದ್ ಲೆಕ್ಕಕ್ಕ ಅತಿ ಮಳೆ ಆದ್ರ ಅತಿವೃಷ್ಟಿಯಿಂದ ಹಾಳಾಗುತ್ತ. ಒಂದ್ ಲೆಕ್ಕಕ್ಕೆ ಕಡಿಮೆ ಆದ್ರೂ ಬೆಳಿ ಪೂರ್ಣ ಲಾಸ್ ಆಕತಿ. ಏನು ರೋಗ ರುಜಿ ಬಿದ್ದು ಹಾಳಾಗುತ್ತ. ಮಧ್ಯ ವರ್ಗದಲ್ಲಿ ಮಳೆ ಆದ್ರ ಮಾತ್ರ ಇಟ್ಟಿಟ್ಟು ಬೆಳಿ ಇಳುವರಿ ಬರ್ತ, ಒಳ್ಳೆ ಬೆಳುವರಿ ಬರ್ತ. ಮಳೆ ಆದ್ರ ಸತ್ಯವಾಗಿ ಭೂಮಿ ಒಳಗ ಮಳೆ ಆದ್ರೂ ದಿವಸ ಹಿಡ್ಕೊಂಡು 15 ದಿನ ತಿಂಗಳ ತನ ಅಷ್ಟೇ ಬೆಳಿ ನಿಲ್ಲುತ್ತ. ಅದು ತಿಂಗಳಾದ ಮೇಲ್ಪಟ್ಟ ಆತಂದ್ರ ಬೆಳಿ ಏನಾಗುತ್ತೆ, ಸಂಪೂರ್ಣ ಅಲ್ಲಿಂದ ಅರ್ಧಕ್ ಮರ್ಧ ಬೆಳಿ ಇರ್ತೈತಿ. ಅದ್ರಿಂದ ಲಾಸ್ ಆಗತ್ತ. ಸರ್ಕಾರ ಬರ ಅಂತ ಘೋಷಣೆ ಮಾಡಂತ ವಿಚಾರನ ಆಗಂತ ಸಂದರ್ಭ ಬರ್ತ. ಉಸಿಗಿಂದ ಏನ್ ಕಟ್ಟಿ ಆಗತ್ತಂದ್ರ ಈಗ ಲಾಭ ಆಗಲ್ಲ. ಇದಕ್ಕೆ ಈ ಉಸಿಗೆ ಇರ್ಬೇಕಾದ್ರ ಏನಂದ್ರ ಬ್ಯಾಂಕ್ನಾಗ ಲೋನ್ ಮಾಡ್ಕೊಂಡು, ಗ್ರಾಮೀಣ ಬ್ಯಾಂಕ್ನಾಗ ಲೋನ್ ಮಾಡ್ಕೊಂಡು ಇದು ಉಸಿಗೇರ್ಸ್ಯಾರ. ಉಸಿಗೇರಿದ್ರ ಲೋನ್ ಸಹಿತ ಇವತ್ತು ಕಟ್ಬಾಕಿ ಆಗ್ಯಾವ. ಯಾಕಂದ್ರೆ ಲೋನ್ ಮನ್ನಾ ಆಗಲ್ಲ, ಸಾಲ ಮನ್ನಾ ಆಗಲ್ಲ. ಅದ್ರದ್ದು ಸರ್ಕಾರ ಸಾಲ ಮನ್ನಾ ಮಾಡಂತ ವಿಚಾರ ಆಗ್ಬೇಕು, ಬರ ಘೋಷಣೆ ಮಾಡಂತ ವಿಚಾರ ಆಗ್ಬೇಕು, ಬರ ಪರಿಹಾರ ಘೋಷಣೆ ಮಾಡಿ ಬರ ಪರಿಹಾರ ಕೊಡಂತ ವಿಚಾರ ಆಗ್ಬೇಕು. ಸರ್ಕಾರ ಇದ್ ಮಾಡಿದ್ರ ಅನುಕೂಲ ಆಗತ್ತ. ರೈತ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ ಈ ಮಾಧ್ಯಮ ಮೂಲಕ ಮನವಿ. ಏನ್ರಿ ಸರ, ಮಳೆ ಇಲ್ದ ಇದು ಎಲ್ಲಾ ಇದಾಗ್ಬಿಟ್ಟತಿ. ನಾವ್ ಇಟ್ಟು ಉಸಿಗೆ ಹಾಕೊಂಡಿರಿ ಸರ. ಏನು ಆಟ ಸಣ್ಣಾಗಿ ಇಟ್ಟು ಮನಿಗೆ ನಡಿತಾವ್ರಿ. ಏನ್ರ ನೀವು ಇಟ್ಟು ಸಹಾಯ ಮಾಡಿದ್ರ ನಮ್ಗ ಅನುಕೂಲ ಆಗತ್ರಿ. ಬ್ಯಾಂಕ್ನಾಗ ಸಾಲ ತೆಗೆದು ಮಾಡೀವ್ರಿ, ಗ್ರಾಮೀಣ ಬ್ಯಾಂಕ್ನಾಗ. ನೀವರ ಇಟ್ಟು ಅದನ್ನ ಏನ್ ಮಾಡಿ ನಮ್ಗೆ ಹರಿ ಅಂತ ಮಾಡ್ರಿ.
ಏನ್ ಮಳೆ ಇಲ್ದ ಬೆಳೆ ಇಲ್ದ ನಾವು ಸ್ವಲ್ಪ ಜಮೀನ್ದಾರ ಏನ್ ಮಾಡ್ಬೇಕ್ರಿ? ಕರೆ ಹೊಲ ನೋಡಿದ್ರ ಅದಾವು ಹಗ ಅದಾವ್ರಿ, ಏನ್ ಮಾಡ್ಬೇಕ್ರಿ ಸರ? ನಾವು ಏನು ಎಲ್ಲಿ ಹೋಗದಂತ ಆಗಿವಿ, ಬರೇ ಮನೆಯಿಂದ ಮಾಡ್ಕೊಂಡ್ ಇಟ್ಟು ಹೊಲ್ದ ಮನಿ ಮಾಡ್ಯಾರ ರೈತರು. ನಾವ್ ಏನು ಇದಿಲ್ರಿ, ಗೊತ್ತಿಲ್ರಿ ಸರ. ಏನ್ ನೀವ ನೋಡ್ರಿ, ಉಳ್ಸಿಯಿಂದ ಏನ ಈ ತಂಪ್ ಉಳಿತೈತ್ರಿ, ಅದ ತಂಪ ನಮ್ಮನ್ನ ಇಟ್ಟು ಮನಿತನ ಒಯ್ತೈತ್ರಿ. ಹೆಚ್ಚಿಂದ ಏನು ಇಲ್ರಿ. ಮತ್ತೆ ಇಟ್ಟು 15 ತಿಂಗಳ ದಿನ ಮಳೆ ಹೋದ್ರ ನಡಿತೈತ್ರಿ. ಅದ್ರಲಿಂದ ನಾವು ಉಸಿ ಏರಿ ನೋಡ್ರಿ ಸರ್. ಈ ಮಳೆ ಹೋಗೈತ್ರಿ, ಮತ್ತೆ ಆಟ ಇಲ್ದ ಏಟ್ ರೇಟ್ ನಮ್ಮ ಮನಿಗೆ, ನಮ್ಮ ಮಕ್ಕಳಿಗೆ, ನಮ್ಗೆ ಏಟ್ ನಡಿತೈತ್ರಿ. ಅಡಿಯಪ್ಪ ನಿಂಗಪ್ಪ ಹೋದ್ರಿ. ಈ ಸ್ಯಾಂಡ್ ಮಲ್ಚಿಂಗ್ ಅಂದರೆ ಉಸುಕನ್ನು ನಾವು ಹೊದಿಕೆಯಾಗಿ ಮಾಡೋದು, ಇದು ಭಾಳ ದಿವಸಗಳಿಂದ ಮರೆಯಾಗಿತ್ತು, ಈ ಬರ್ತಾ ಇದೆ. ಹಾಗಂತೇಳಿ ಇದು ಹೊಸ ವಿಧಾನ ಏನಲ್ಲ. ಇದಕ್ಕೆ 1000 ವರ್ಷಗಳಕ್ಕಿಂತ ಹೆಚ್ಚಿನ ಇತಿಹಾಸ ಇದೆ. ನಾವು ಬೇರೆ ಬೇರೆ ಜಗತ್ತಿನ ಕೃಷಿಯನ್ನು ನೋಡಿದಾಗ ಚೈನಾದಲ್ಲಿ ಮತ್ತು ದಕ್ಷಿಣ ಅಮೆರಿಕದಲ್ಲಿ ಈ ಸ್ಯಾಂಡ್ ಮಲ್ಚಿಂಗ್ ವಿಧಾನವನ್ನು ಬಳಸಿ ಕಡಿಮೆ ಮಳೆಯಲ್ಲಿ ಅವರು ಕಡಿಮೆ ಮಳೆಯಲ್ಲಿನೂ ನಾವು ಬೆಳೆ ತಗೋಬೋದು ಅಂತ ತೋರಿಸಿದ್ರು. ಆಮೇಲೆ ನಮ್ಮ ಹಳೆಯ ಒಂದಷ್ಟು ಗ್ರಂಥಗಳಿವೆ, ಈ ರಟ್ಟಮತ ಶಾಸ್ತ್ರ, ಅದರಲ್ಲೆಲ್ಲ ಗಾದೆ ಮಾತುಗಳ ರೂಪದಲ್ಲಿ ಇದೆ. ಎರೆಗೆ ಮರಳು ಬಿತ್ತಿದರೆ ಬಂಗಾರ, ಈ ಥರದ್ದೊಂದು ಬರ್ತದೆ. ಅಂದರೆ ಅದರ್ಥ ಮರಳು ಅಂದರೆ ಉಸುಕು. ಈ ಉಸುಕನ್ನು ಕೃಷಿ ಭೂಮಿಗೆ ನಾವು ಹರಡೋದು, ವ್ಯಾಪಕವಾಗಿ ಹಾಕೋದು. ಒಂಥರ ನಾವು ಮಲ ಮಸ್ತೀವಲ್ಲ, ಆ ಥರ ಹಚ್ಚಿದರೆ ಇದರಲ್ಲಿ ಭಾಳ ಸರಳವಾದ ವೈಜ್ಞಾನಿಕ ಸತ್ಯ ಇದು. ಕಡಿಮೆ ಮಳೆ ಇದ್ದೊತ್ತಿನಲ್ಲಿಗೆ ನಾವು ನೀರನ್ನು ಮಣ್ಣು ಹಿರ್ಕೊಳುತ್ತೆ. ಮಳೆ ಕಡಿಮೆ ಆದಮೇಲೆ ಆ ಬಿಸಿಲಿಗೆ ಅಥವಾ ತೇವಾಂಶ ಡ್ರೈ ಆದ ಕೂಡಲೇ ಮೇಲೆ ಹೋಗ್ಬಿಡುತ್ತೆ ನೀರು. ಈ ಉಸುಕಿದೆಯಲ್ಲ, ಆ ತೇವಾಂಶವನ್ನು ಬೇಗ ಹೀರ್ಕೊಳ್ಳುತ್ತೆ, ಮಳೆನ ಹೀರ್ಕೊಂಡು ಮಣ್ಣಲ್ಲಿ ಇಟ್ಕೊಳ್ಳೋಕ್ಕೆ ಸಹಾಯ ಮಾಡ್ತದೆ. ಇನ್ನೊಂದು, ಹೊರಗೆ ಬಿಸಿಲು ಜಾಸ್ತಿ ಆದಾಗ ಆವಿ ಆಗ್ತಿರ್ತಾರೆ ನೀರು, ಅದನ್ನು ಇದು ತಡೀತದೆ. ಇದು ಒಂದು ಮಧ್ಯದ ಒಂದು ಪದರಾಗಿ ಇದು ಆ್ಯಕ್ಟ್ ಆಗ್ತದೆ. ಇದರಿಂದ ಇನ್ನೊಂದಷ್ಟು ಲಾಭಗಳಂತಂದರೆ, ಈ ಸಣ್ಣ ಮಳೆ ಬಂದ್ರೂ ಏನಾಗುತ್ತೆ, ನಮ್ಮ ಹೊಲದಲ್ಲಿ ಕಳೆನೇ ಒಂದು ದೊಡ್ಡ ಪ್ರಾಬ್ಲಮ್ಮು. ಕಳೆ ಸಿಕ್ಕಾಪಟ್ಟೆ ಬರುತ್ತೆ. ಈ ಸ್ಯಾಂಡ್ ಮಲ್ಚಿಂಗ್ ಮಾಡೋದ್ರಿಂದ ಕಳೆಗಳು ಬರಲ್ಲ. ನಾವು ಪದೇ ಪದೇ ಕೂಲಿಕಾರರನ್ನು ತರಿಸ್ಬೇಕು, ಈ ಅಭಾವದಲ್ಲಿ ಕಿತ್ತಿಸ್ಬೇಕು. ಸ್ಯಾಂಡ್ ಮಲ್ಚಿಂಗಿಂದ ಆ ಒಂದು ಸಮಸ್ಯೆ ಪರಿಹಾರ ಆಗುತ್ತೆ. ಇದಕ್ಕೆ ಈ ಸದ್ಯ ಬರ ಇದರಲ್ಲಿ ಇದು ಅನುಕೂಲ ಅನ್ಸುತ್ತಾ? ಹಾಂ, ಇದು ಸುಮಾರು ಸೆಂಚುರಿ ಓಲ್ಡ್ ಮೆಥಡ್ ಇದು. ಹಾಗಾಗಿ ಇದರಲ್ಲಿ ಏನು ಸಮಸ್ಯೆ ಅನ್ನೋದಿಲ್ಲ. ಭಾಳ ಒಳ್ಳೆಯ ಮೆಥಡ್ಡೇ ಒಂದು ಹಂತದಲ್ಲಿ. ಆದರೆ ನಾವು ಅದನ್ನು ಹೇಗೆ ಬಳಸ್ಕೊಳ್ತೀವಿ ಅನ್ನೋ ತಂತ್ರಜ್ಞಾನ ಯಾವಾಗಲೂ 2 ಅಲಗಿನ ಕತ್ತಿ ಇದ್ದಂಗೆ. ನಾವು ಅದನ್ನು ಹೆಂಗೆ ಬಳಸ್ಕೊಳ್ತೀವಿ ಅನ್ನೋದು. ಉಸುಕನ್ನು ಹತ್ತಿರದಲ್ಲಿ ಇಲ್ಲ ಇದ್ದರೂ ತಂದು ಹಾಕ್ತಾಯಿದ್ರು ಮುಂಚೆ ಎಲ್ಲ. ಯಾಕಂದರೆ ನದಿ ಮುಖಜ ಭೂಮಿಗಳಲ್ಲಿ ಏನಾದರೂ ಸಿಕ್ಕರಪ್ಪ ಅಂದರೆ ತಂದು ಹಾಕ್ತಾಯಿದ್ರು. ಈಗ ಅದಕ್ಕಾಗಿಯೇ ಮರಳು ಗಣಿಗಾರಿಕೆ ಮಾಡೋದು ತಪ್ಪೋದು. ನಮ್ಮಲ್ಲಿ ಸುಲಭವಾಗಿ ಸಿಕ್ಕಿದ್ರೆ ತಂದು ಹಾಕೋದು. ಆಮೇಲೆ ತುಂಬ ಏನು ಹಾಕಬೇಕಾಗಿಲ್ಲ. 2 ಸೆಂಟಿಮೀಟ್ರಿಂದ ಶುರುವಾಗಿ ನಿಮ್ಗೆ 6 ಸೆಂಟಿಮೀಟ್ರ್ ತನಕ ಮಾತ್ರ ಬೇಕಾಗುತ್ತೆ ಆ ಪದರು. ಅಷ್ಟಿದ್ರೆ ಸಾಕು. ನಿಮ್ಗೆ 2 ಸೆಂಟಿಮೀಟ್ರ್ ಹೈಟ್ ದಪ್ಪ ಥಿಕ್ನೆಸ್ ಇದ್ದರೆ ಮರಳು ಸಾಕು, ಈ ಎಲ್ಲ ಕೆಲಸಗಳನ್ನು ಮಾಡುತ್ತೆ. ಏನಂದರೆ ನಮ್ಗೆ ಇತ್ತಿತ್ತಲಾಗಿ ಈ ಲೇಬರ್ ಸಮಸ್ಯೆ ಜಾಸ್ತಿ ಆಗಿರೋ ಕಾರಣಕ್ಕೆ ಅಲ್ಲಿಂದ ತರೋದು, ಮತ್ತು ನಾವು ಈ ಹಳ್ಳಗಳ ಹೊಟ್ಟೆಯನ್ನು ಬಗೆದು ತರೋದಿದೆಯಲ್ಲ, ಅದು ಸ್ವಲ್ಪ ಡೇಂಜರ್ ಅದು. ಹಾಗಾಗಿ ಇದನ್ನು ತುಂಬ ವಿವೇಚನೆಯಿಂದ ಬಳಸ್ಕೊಂಡ್ರೆ, ಉಸುಗನ್ನು ತಂದು ಹೊಲಕ್ಕೆ ಹಾಕಿದರೆ ಇರೋ ಕಡಿಮೆ ನೀರಲ್ಲಿ ಕಡಿಮೆ ತೇವಾಂಶವನ್ನು ಬಳಸ್ಕೊಂಡು ಗಿಡಗಳು ಬೆಳಿತವೆ. ಮತ್ತು ಆವಿಯಾಗುವ ನೀರಿನ ಪ್ರಮಾಣ ತುಂಬ ಕಡಿಮೆ ಆಗುತ್ತೆ, ಕಳೆ ನಿಯಂತ್ರಣ ಆಗುತ್ತೆ. ಇದರಲ್ಲಿ ಹಲವಾರು ಉಪಯೋಗಗಳು ಈ ಸ್ಯಾಂಡ್ ಮಲ್ಚಿಂಗಿಂದ ಇದೆ. ಓಕೆ. ರೈತ ಅಡಿಯಪ್ಪ ಹುಜ್ಜರಾತಿ ಮಾತನಾಡಿ, ಮರಳು ಹೊದಿಕೆ ಮಾಡಿದ ಭೂಮಿಗೆ ಒಂದು ಬಾರಿ ಉತ್ತಮ ಮಳೆ ಬಂದರೆ ಸುಮಾರು 15 ದಿನಗಳ ತನಕ ತೇವಾಂಶ ಉಳಿದು ಬೆಳೆ ಚೆನ್ನಾಗಿ ಬೆಳೆಯುತ್ತೆ. ಆದರೆ ದೀರ್ಘಕಾಲ ಮಳೆ ಕೊರತೆಯಾದರೆ ಬೆಳೆ ಹಾಳಾಗುವ ಸಾಧ್ಯತೆ ಹೆಚ್ಚಿರುತ್ತೆ ಎಂದಿದ್ದಾರೆ. ಈ ವರ್ಷ ಮಳೆಯ ಕೊರತೆಯಿಂದಾಗಿ ಜಿಲ್ಲೆಯ ಸಣ್ಣ ಮತ್ತು ಮಧ್ಯಮ ರೈತರು ಆಕಾಶದತ್ತ ಮುಖ ಮಾಡಿ ಮಳೆಯ ನಿರೀಕ್ಷೆಯಲ್ಲಿ ಕಾದು ಕುಳಿತಿದ್ದು, ಸರ್ಕಾರದಿಂದ ಶೀಘ್ರವೇ ನೆರವು ದೊರೆಯುವ ಭರವಸೆಯಲ್ಲಿ ಇದ್ದಾರೆ. ಅಂದಪ್ಪ ಕೋಳೂರ, ಕೊಪ್ಪಳ, AG ನ್ಯೂಸ್.